ವೆಲ್ಕಮ್ ಟು ಮಾತುಕತೆ. ಹಾಸ್ಟೆಲ್ ಲೈಫ್ ಅಂತ ಕೆರಿಯರ್ ರೂಪಿಸ್ಕೊಳ್ಳೋಕ್ಕೆ ಮನೆ, ಅಪ್ಪ ಅಮ್ಮ, ಊರು ಎಲ್ಲ ಬಿಟ್ಟು ಹೋಗ್ತಾರೆ. ಸ್ಯಾಕ್ರಿಫೈಸ್ ಮಾಡಲೇಬೇಕು ಕೆರಿಯರ್ನ ರೂಪಿಸ್ಕೊಳ್ಳೋಕ್ಕೆ, ಸಕ್ಸಸ್ನ ನೋಡೋಕ್ಕೆ. ಆದರೆ ಆ ಮಕ್ಕಳುಗಳು ಏನು ಫೇಸ್ ಮಾಡ್ತಿದ್ದಾರೆ ಇವತ್ತು, ಅದನ್ನು ಅವರ ಬದುಕನ್ನ ಇಣಿಕಿ ನೋಡಿ ಬರೋಣ. ಫಸ್ಟ್ ಪಾಯಿಂಟು, ನಾವು ತಂದೆ ತಾಯಿಗಳು ಡೈಲಿ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇಟ್ಕೊಳ್ಳೋಣ. ಇದು ನಮ್ಮ ಜವಾಬ್ದಾರಿ, ತಂದೆ ತಾಯಿಗಳದ್ದು. ಸೆಕೆಂಡ್ ಪಾಯಿಂಟು, ಮಕ್ಕಳು ಅಷ್ಟೇ ಅವ್ರ ಜೊತೆ, ಅಪ್ಪ ಅಮ್ಮನ ಜೊತೆ ಕನೆಕ್ಟ್ ಡೈಲಿ ಇಟ್ಕೊಳ್ಳಿ. ನಾವು ಇಟ್ಕೋತಾ ಇದ್ದೀವಿ, ಇಟ್ಕೊಳ್ತಿರೋರು ಗುಡ್, ಇಟ್ಕೊಳ್ತಾ ಇರೋರ್ಗೆ ಶುರು ಮಾಡ್ಕೊಳ್ಳಿ ಫಸ್ಟು. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ಇಲ್ಲಿ ಊಟದ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಗೌರ್ಮೆಂಟು ಅಂಡರ್ಟೇಕ್ ನೋಡ್ಕೊಳ್ಳಿ. ಇದನ್ನು ಜವಾಬ್ದಾರಿ ತೊಗೊಳ್ಳಿ. ಅಲ್ಲಿ ಅಬ್ರಪ್ಟಾಗಿ ಹೋಗಿಬಿಟ್ಟು ಅಲ್ಲಿ ಟೇಸ್ಟ್ ಮಾಡಿಬಿಟ್ಟು ಅಲ್ಲಿ ಸರಿಗಿಲ್ವಾ ಆನ್ ದ ಸ್ಪಾಟೇ ಅವರಿಗೆ ನೋಟಿಸ್ ಕೊಡಿ. ಇಲ್ಲ ಇದು ಸರಿಗಿಲ್ಲ ಊಟ ಅಂತ, ಚೆನ್ನಾಗಿದೆಯಾ ಅವ್ರಿಗೆ ಒಳ್ಳೆ ನೋಟಿಸು ಕೊಡಿ. ಎಸ್ ಗುಡ್, ಚೆನ್ನಾಗಿದೆ ನಿಮ್ಮದು ಅಂತ. ಊಟದ ಟೇಸ್ಟು, ಅದರದ್ದು ಕ್ವಾಲಿಟಿ, ಅದರದ್ದು ಕ್ವಾಂಟಿಟಿನೂ ನೋಡ್ಕೊಳ್ಳಿ. ಒಂದೊಂದು ಕಡೆ ಕಡಿಮೆನೂ ಕೊಡ್ತಿರ್ಬೋದು. ಸೊ ಎಲ್ಲನೂ ಚೆಕ್ ಮಾಡಿ, ಅಬ್ರಪ್ಟಾಗಿ ಹೋಗ್ಬಿಟ್ಟು ರಿಯಾಲಿಟಿ ಚೆಕ್ ಥರ ಗೊತ್ತೇ ಆಗಬಾರ್ದು ಅವ್ರಿಗೆ ನೀವು ಯಾರು ಅನ್ನೋದು. ಇದೊಂದು ನೋಡ್ಕೊಳ್ಳಿ. ಮತ್ತು ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ಳಿ. ಆ ಇನ್ಸ್ಟಿಟ್ಯೂಷನ್ನು, ಆ ಹಾಸ್ಟೆಲ್ ನಡೆಸ್ತಿರ್ತೀರಲ್ಲ, ಅಲ್ಲಿ ವಾರ್ಡನ್ನು, ಆ ಅಸಿಸ್ಟೆಂಟ್ಗಳು, ಅವರೆಲ್ಲ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ಳಿ ಮಕ್ಕಳುಗಳನ್ನ. ಇಟ್ ವಿಲ್ ಬಿ ಗುಡ್. ಅವ್ರಿಗೂ ಎಂಗೇಜ್ ಆಗಿರ್ತಾರೆ, ಎಲ್ಲೋ ಬೇರೆ ಕಡೆ ಡೈವರ್ಟ್ ಆಗೋಲ್ಲ. ಅವರಿಗೆ ಪ್ಯಾಷನ್ಸ್ ಇರ್ಬೋದು, ಅವ್ರ ಇಂಟ್ರೆಸ್ಟ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಯಾವುದೇ ಇರ್ಬೋದು, ತೊಡಗಿಸ್ಕೊಳ್ಳಿ. ಕ್ವಿಝು ಅಥವಾ ಚಕಾಬಾರ, ಈ ಥರದ್ದು ಆಟಗಳನ್ನ, ಕ್ಯಾರಮ್ಮು, ಈ ಥರದ್ದನ್ನು ತೊಡಗಿಸ್ಕೊಳ್ಳಿ. ಇನ್ನೊಂದು, ಅಲ್ಲಿ ಮಕ್ಕಳುಗಳು ಫಸ್ಟು ಇಲ್ಲಿ ಮನೆಯಲ್ಲಿರೋ ಮಕ್ಕಳಿಗೂ ಮತ್ತು ಹಾಸ್ಟೆಲಲ್ಲಿರೋ ಮಕ್ಕಳು ಮೇನ್ಲಿ ಫೇಸ್ ಮಾಡೋದು, ಇವ್ರಿಗೆ ಪ್ರೀತಿ ಸಿಕ್ಬಿಡ್ತಾ ಇದೆ, ಇವರಿಗೆ ಪ್ರೀತಿ ಸಿಗ್ತಾ ಇಲ್ಲ, ಹೋಮ್ಲಿ ಫೀಲಿಂಗು ಸಿಗಲ್ಲ, ತಂದೆ ತಾಯಿಗಳ ಪ್ರೀತಿ ಸಿಗ್ತಾ ಇಲ್ಲ, ಲೋನ್ಲಿನೆಸ್ ಬೆಳೆದು ಬಿಡ್ತಾ ಇದೆ. ಸೊ ಈ ಪ್ರೀತಿ ಕಡಿಮೆ ಆಗೋಯ್ತು, ಲೋನ್ಲಿನೆಸ್ ಹೆಚ್ಚಾಗೋಯ್ತು ಅಲ್ವಾ, ಇಲ್ಲಿ ಹೆಚ್ಚು ಕಮ್ಮಿ ಆಯಿತು. ಸೊ ಇವ್ರಿಗೆ ಕೌನ್ಸ್ಲಿಂಗ್ಸ್ ತೊಗೊಂಡು ಬನ್ನಿ. ಯಾಕೆ ಅಂತಂದರೆ ಮನೋವೈದ್ಯರು ತುಂಬ ಒಳ್ಳೆ ಸೂದಿಂಗ್ ಎಫೆಕ್ಟು ಕೊಡ್ತಾರೆ ಮತ್ತು ಡಿಗ್ ಮಾಡ್ತಾರೆ. ಅದರಲ್ಲಿ ಪ್ರೊಫೆಷ್ನಲ್ಸ್ ಅವರು, ವೆರಿ ಗುಡ್ ಹ್ಯೂಮನ್ ರೀಡರ್ಸ್ ಅವರು. ಅವ್ರನ್ನ ಕರ್ಕೊಂಡು ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಕೌನ್ಸ್ಲಿಂಗ್ಸ್ನ ತೊಗೊಳ್ಳಿ. ನಿನಗೆ ಏನು ಪ್ರಾಬ್ಲಮ್ಮು, ಯಾವುದರಲ್ಲಿ ಭಯ, ಏನು ಇನ್ಸೆಕ್ಯೂರಿಟಿ, ಏನು ಇಂಟ್ರೆಸ್ಟು, ಈ ಥರದ್ದನ್ನು ಆ ಮಗು ಮಾತಾಡಬೇಕು ನಿಮ್ಮ ಜೊತೆ, ಅವ್ರದ್ದು ಮಾತುಕತೆ ನಡೀಲಿ. ಸೊ ಇದನ್ನು ತೊಗೊಂಡು